ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ಸೇನೆಯ ದೊಡ್ಡ ಪರಿವರ್ತನೆ. ಹೊಸ ಬಾಜ್ ಡ್ರೋನ್ ಬೆಟಾಲಿಯನ್ಸ್ ಮತ್ತು ಮೊದಲ ಇಂಟಿಗ್ರೇಟೆಡ್ ಬ್ಯಾಟಲ್ ಗ್ರೂಪ್ಸ್ ಕಾರ್ಯಾರಂಭಕ್ಕೆ ಸಜ್ಜು. ಭಾರತೀಯ ಸೇನೆ ಈಗ ತನ್ನ ಯುದ್ಧ ತಂತ್ರವನ್ನು ಸಂಪೂರ್ಣವಾಗಿ ಹೊಸ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಮಹತ್ವದ ನಿರ್ಧಾರಗಳನ್ನು ಕೈಗೊಂಡಿದೆ ಸ್ನೇಹಿತರೆ. ವಿಶೇಷವಾಗಿ ಇತ್ತೀಚಿನ ಆಪರೇಷನ್ ಸಿಂಧೂರ್ ನಂತರ ಸೇನೆಯ ಕಾರ್ಯಾಚರಣೆಯ ಮಾದರಿಯಲ್ಲಿ ದೊಡ್ಡ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತಿವೆ. ಇದೀಗ ಭಾರತೀಯ ಸೇನೆ ವಿಶೇಷವಾಗಿ ಬಾಜ್ ಬೆಟಾಲಿಯನ್ಸ್ ಎಂಬ ಹೊಸ ಡ್ರೋನ್ ಘಟಕಗಳನ್ನು ಸ್ಥಾಪಿಸಲು ನಿರ್ಧರಿಸಿದೆ. ಬಾಜ್ ಎಂದರೆ ಗಿಡುಗ. ಹೆಸರೇ ಹೇಳುವಂತೆ ಈ ಘಟಕಗಳ ಕೆಲಸ ದೂರದ ಪ್ರದೇಶಗಳ ಮೇಲೆ ಕಣ್ಣಿಟ್ಟುಕೊಂಡು ನಿರಂತರವಾಗಿ ನಿಗಾ ಇಡುವುದು ಮತ್ತು ಅಗತ್ಯವಿದ್ದರೆ ಗುರಿಯ ಮೇಲೆ ನಿಖರ ದಾಳಿ ನಡೆಸುವುದು. ಇವು ಸಾಮಾನ್ಯ ಡ್ರೋನ್ಗಳ ತಂಡವಲ್ಲ. ಇಲ್ಲಿಯವರೆಗೆ ಇನ್ಫ್ಯಾಂಟ್ರಿ ಘಟಕಗಳಲ್ಲಿ ಬಳಸಲಾಗುತ್ತಿದ್ದ ಆಶಿನಿ ಡ್ರೋನ್ ಪ್ಲಟೂನ್ಸ್ ಮುಖ್ಯವಾಗಿ ತಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ತಕ್ಷಣದ ನಿಗಾವಹಣೆಗಾಗಿ ಬಳಸಲಾಗುತ್ತಿತ್ತು. ಅದೇ ರೀತಿ ಆರ್ಟಿಲರಿ ವಿಭಾಗದಲ್ಲಿರುವ ದಿವ್ಯಾಸ್ತ್ರ ಬ್ಯಾಟರೀಸ್ ಮುಖ್ಯವಾಗಿ ಲಾಯ್ಟರಿಂಗ್ ಅಮ್ಯುನಿಷನ್ ಅಥವಾ ಒಂದು ದಿಕ್ಕಿನ ದಾಳಿ ಡ್ರೋನ್ಗಳನ್ನು ಕಾರ್ಯಗತಗೊಳಿಸುತ್ತದೆ. ಆದರೆ ಹೊಸ ಬಾಜ್ ಬೆಟಾಲಿಯನ್ಸ್ ಇವುಗಳಿಗಿಂತ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಈ ಘಟಕಗಳು ಭಾರತೀಯ ಸೇನೆಯ ಆರ್ಮಿ ಏವಿಯೇಷನ್ ಕಾರ್ಪ್ಸ್ ಅಧೀನದಲ್ಲಿ ಕಾರ್ಯನಿರ್ವಹಿಸಲಿವೆ. ಇವುಗಳ ಪ್ರಮುಖ ಗುರಿ ಏನು ಅಂದರೆ ದೂರದ ಪ್ರದೇಶಗಳಲ್ಲಿ ನಿರಂತರ ISR ಇಂಟೆಲಿಜೆನ್ಸ್, ಸರ್ವಿಲೆನ್ಸ್ ಆ್ಯಂಡ್ ರೆಕಾನಸೆನ್ಸ್ ಸಾಮರ್ಥ್ಯ ಒದಗಿಸುವುದು. ಸರಳವಾಗಿ ಹೇಳುವುದಾದರೆ ಶತ್ರುಗಳ ಚಲನೆಗಳನ್ನು ದೂರದಿಂದಲೇ ಗಮನಿಸುವುದು, ಅದರ ಮಾಹಿತಿ ಸಂಗ್ರಹಿಸುವುದು, ಗುರಿಗಳನ್ನು ಗುರುತಿಸುವುದು, ಅಗತ್ಯವಿದ್ದರೆ ತಕ್ಷಣ ಪ್ರತಿಕ್ರಿಯೆ ನೀಡುವುದು. ಈ ಹೊಸ ವ್ಯವಸ್ಥೆಯಲ್ಲಿ ಡ್ರೋನ್ ಹಾರಿಸುವುದಷ್ಟೇ ಅಲ್ಲ, ಡ್ರೋನ್ ನಿಯೋಜನೆ, ತಾಂತ್ರಿಕ ನಿರ್ವಹಣೆ, ಡೇಟಾ ವಿಶ್ಲೇಷಣೆ, ಗ್ರೌಂಡ್ ಫೋರ್ಸಸ್ ಜೊತೆಗೆ ಸಮನ್ವಯ, ಸಾಫ್ಟ್ವೇರ್ ಅಪ್ಡೇಟ್ಸ್ ಮತ್ತು ಯುದ್ಧ ಪರಿಸ್ಥಿತಿಯಲ್ಲಿ ವೇಗವಾಗಿ ಡ್ರೋನ್ ಸಾಮರ್ಥ್ಯವನ್ನು ನಿರ್ವಹಿಸುವ ಸಂಪೂರ್ಣ ಜವಾಬ್ದಾರಿ ಒಂದೇ ಘಟಕದ ಅಡಿಯಲ್ಲಿ ಬರಲಿದೆ. ಈ ಘಟಕಗಳಲ್ಲಿ ವಿಶೇಷ ತರಬೇತಿ ಪಡೆದ ಸಿಬ್ಬಂದಿಗಳು ಇರಲಿದ್ದಾರೆ. ಈ ನಿರ್ಧಾರಕ್ಕೆ ಪ್ರಮುಖ ಕಾರಣಗಳಾಗಿ ಕಳೆದ ಕೆಲವು ವರ್ಷಗಳಲ್ಲಿ LAC ಬಳಿ ಚೀನಾ ಜೊತೆ ನಡೆದ ಗಡಿ ಭಾಗದ ಉದ್ವಿಗ್ನತೆ ಹಾಗೂ ಕಳೆದ ವರ್ಷದ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ದೊರೆತ ಕಾರ್ಯಾಚರಣೆಯ ಅನುಭವಗಳನ್ನು ಪರಿಗಣಿಸಲಾಗಿದೆ. ಈ ಬಾಜ್ ಘಟಕಗಳು ಬಳಸಲಿರುವ ಡ್ರೋನ್ ವೇದಿಕೆಗಳು ಅತ್ಯಾಧುನಿಕವಾಗಿವೆ. ಅವುಗಳಲ್ಲಿ ಅಮೆರಿಕದಿಂದ ಖರೀದಿಸಲಾಗುತ್ತಿರುವ MQ-9B UAV, ಇಸ್ರೇಲ್ನ ಹೆರಾನ್, ಹರ್ಮಿಸ್ ಡ್ರೋನ್ ಪ್ಲಾಟ್ಫಾರ್ಮ್ ಹಾಗೂ ಭಾರತದ ಸ್ಥಳೀಯ ಕಂಪನಿಗಳಾದ ಐಡಿಯಾ ಫೋರ್ಜ್, SMPP, ನ್ಯೂ ಸ್ಪೇಸ್ ರಿಸರ್ಚ್ ಕಂಪನಿಗಳು ಅಭಿವೃದ್ಧಿಪಡಿಸಿದ ಡ್ರೋನ್ ವ್ಯವಸ್ಥೆಗಳು ಸೇರಿವೆ. ಇವುಗಳಿಂದ ಗಡಿಯ ಒಳಗೆ ಆಳವಾಗಿ ನುಗ್ಗಿ ಮಾಹಿತಿ ಸಂಗ್ರಹಿಸುವುದು, ಗುರಿಗಳನ್ನು ಗುರುತಿಸುವುದು ಹಾಗೂ ದೀರ್ಘಕಾಲದ ಗಡಿ ನಿಗಾವಹಣೆ ಸಾಧ್ಯವಾಗಲಿದೆ. ಇದೊಂದೇ ಅಲ್ಲ, ಭಾರತೀಯ ಸೇನೆ ಮತ್ತೊಂದು ಐತಿಹಾಸಿಕ ಹೆಜ್ಜೆ ಇಡುತ್ತಿದೆ. ಮುಂದಿನ ತಿಂಗಳಿನಿಂದ ಮೊದಲ ಬಾರಿಗೆ ಇಂಟಿಗ್ರೇಟೆಡ್ ಬ್ಯಾಟಲ್ ಗ್ರೂಪ್ಸ್ IBGಗಳನ್ನು ಅಧಿಕೃತವಾಗಿ ಕಾರ್ಯಾರಂಭಗೊಳಿಸಲು ಸಿದ್ಧತೆ ನಡೆದಿದೆ. ಈ ವ್ಯವಸ್ಥೆಯನ್ನು ಹಲವು ವರ್ಷಗಳಿಂದ ಚರ್ಚಿಸಲಾಗುತ್ತಿದ್ದು ಈಗ ಅದನ್ನು ನಿಜವಾಗಿಯೂ ಜಾರಿಗೆ ತರಲಾಗುತ್ತಿದೆ. ಮೊದಲ ಹಂತದಲ್ಲಿ ಪಾನ್ಗಢ್ನಲ್ಲಿರುವ 17ನೇ ಮೌಂಟೇನ್ ಸ್ಟ್ರೈಕ್ ಕಾರ್ಪ್ಸ್ನ ಅಡಿಯಲ್ಲಿ 4 IBG ಹಾಗೂ ಒಂದು ಫೈರ್ ಸಪೋರ್ಟ್ ಗ್ರೂಪ್ ಅನ್ನು ರಚಿಸಲಾಗುತ್ತಿದೆ. ಪ್ರತಿ ಘಟಕವನ್ನು ಮೇಜರ್ ಜನರಲ್ ಹುದ್ದೆಯ ಅಧಿಕಾರಿ ನೇತೃತ್ವ ವಹಿಸಲಿದ್ದಾರೆ. ಪ್ರತಿ IBGಯಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಸೈನಿಕರು ಇರಲಿದ್ದಾರೆ. ಇದರಲ್ಲಿರುವ ವಿಭಾಗಗಳು ಇನ್ಫ್ಯಾಂಟ್ರಿ, ಆರ್ಟಿಲರಿ, ಕಂಬ್ಯಾಟ್ ಇಂಜಿನಿಯರ್ಸ್, EME, ಆರ್ಮಿ ಸರ್ವಿಸ್ ಕಾರ್ಪ್ಸ್, ಫೀಲ್ಡ್ ಹಾಸ್ಪಿಟಲ್ ಮತ್ತು ಇತರ ಬೆಂಬಲ ಘಟಕಗಳು. ಇದರ ವಿಶೇಷತೆ ಏನು ಅಂದರೆ ಸಾಮಾನ್ಯವಾಗಿ ಒಂದು ಕಾರ್ಪ್ಸ್ ಅನ್ನು ಸಂಪೂರ್ಣವಾಗಿ ಕಾರ್ಯಾಚರಣೆಗೆ ತರಲು ಹೆಚ್ಚು ಸಮಯ ಬೇಕಾಗುತ್ತದೆ. ಆದರೆ IBG ವ್ಯವಸ್ಥೆಯಲ್ಲಿ ಸಣ್ಣ ಆದರೆ
ಸಂಪೂರ್ಣ ಯುದ್ಧ ಸಾಮರ್ಥ್ಯ ಹೊಂದಿರುವ ಘಟಕಗಳನ್ನು ತಕ್ಷಣ ಕಣಕ್ಕಿಳಿಸಬಹುದು. ವಿಶೇಷವಾಗಿ ಪರ್ವತ ಪ್ರದೇಶಗಳಲ್ಲಿ ಇದು ದೊಡ್ಡ ಬದಲಾವಣೆಯನ್ನೇ ತರಲಿದೆ. ಇವು ರಕ್ಷಣಾತ್ಮಕ ಹಾಗೂ ಆಕ್ರಮಣಾತ್ಮಕ ಎರಡು ಕಾರ್ಯಾಚರಣೆಗಳನ್ನು ನಡೆಸಬಲ್ಲವು. ಈ ಯೋಜನೆ ಭಾರತೀಯ ಸೇನೆಯ ದೊಡ್ಡ ಪುನರ್ರಚನೆಯ ಭಾಗವಾಗಿದೆ. ಇದರೊಳಗೆ ಈಗಾಗಲೇ ಘೋಷಿಸಲಾದ ಭೈರವ್ ಬೆಟಾಲಿಯನ್ಸ್, ರುದ್ರ ಬ್ರಿಗೇಡ್ಸ್, ದಿವ್ಯಾಸ್ತ್ರ ಬ್ಯಾಟರೀಸ್ ಮತ್ತು ಶಕ್ತಿ ಬಾಂಡ್ ಯೂನಿಟ್ಸ್ಗಳು ಸೇರಿವೆ. ಗಮನಿಸಬೇಕಾದ ಸಂಗತಿ ಏನೆಂದರೆ ಸ್ನೇಹಿತರೆ, ಚೀನಾ ಕೂಡ ಕಳೆದ ದಶಕದಲ್ಲಿ ತನ್ನ ಹಳೆಯ ಡಿವಿಷನ್ ವ್ಯವಸ್ಥೆಯಿಂದ ಹೊರಬಂದು ಚುರುಕು ಕಂಬೈನ್ಡ್ ಆರ್ಮ್ಸ್ ಬ್ರಿಗೇಡ್ಸ್ ಮಾದರಿಯತ್ತ ಸಾಗಿತ್ತು. ಈಗ ಭಾರತವು ವೇಗದ, ಸಮಗ್ರ ಮತ್ತು ತಂತ್ರಜ್ಞಾನದ ಆಧಾರಿತ ಸೇನಾ ರಚನೆಯತ್ತ ಹೆಜ್ಜೆ ಇಡುತ್ತಿದೆ. ಒಟ್ಟಾರೆ ನೋಡಿದರೆ ಭವಿಷ್ಯದ ಯುದ್ಧದಲ್ಲಿ ಡ್ರೋನ್, ವೇಗದ ನಿರ್ಧಾರ, ತಕ್ಷಣದ ನಿಯೋಜನೆ ಮತ್ತು ಮಾಹಿತಿ ಪ್ರಾಬಲ್ಯವೇ ಗೆಲುವನ್ನು ನಿರ್ಧರಿಸಲಿದೆ. ಅದಕ್ಕಾಗಿ ಭಾರತೀಯ ಸೇನೆ ಈಗಲೇ ತನ್ನ ಮುಂದಿನ ತಲೆಮಾರಿನ ಯುದ್ಧ ಸಿದ್ಧತೆಯನ್ನು ಆರಂಭಿಸಿದೆ. ಇದು ಕೇವಲ ಹೊಸ ಘಟಕಗಳ ರಚನೆಯಲ್ಲ, ಇದು ಭಾರತೀಯ ಸೇನೆಯ ಭವಿಷ್ಯದ ಯುದ್ಧ ತಂತ್ರದ ಹೊಸ ಅಧ್ಯಾಯವಾಗಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.